ಈ ಒಂದು ಪುಡಿಯಿಂದ ನಾವು ಮಾಡೋ ಚಿತ್ರಾನ್ನದ ಟೇಸ್ಟು ಡಬಲ್ ಆಗುತ್ತೆ. ಈ ಥರ ಚಿತ್ರಾನ್ನ ಮಾಡಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡಬೇಕು ಅಂತ ಮಾಡ್ತಾ ಇರ್ತೀರಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಮಾರುತೀಶ್ ಯೂಟ್ಯೂಬ್ ಚಾನಲ್. ಇವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದನ್ನ ನೋಡೋಣ. ನಾನಿಲ್ಲಿ ಫಸ್ಟು ಒಂದು ಬೌಲಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿಟ್ಕೊತಿದ್ದೀನಿ ತೊಳೆದು. ಅದಾದಮೇಲೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯನ ಹೊಂಬಣ್ಣ ಬರೋವರೆಗೂ ಹುರ್ಕೋತಾ ಇದ್ದೀನಿ. ಇದೆರಡು ಈಕ್ವಲ್ ಪ್ರಪೋರ್ಷನಲಲ್ಲಿ ತೊಗೋಬೇಕು. ಸೊ ಹುರಿದಿಟ್ಕೊಂಡಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಆರಿಡಬೇಕು. ಆರಿಟ್ಟಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನು ಇಷ್ಟೇನು ಬೇಕಾಗೋದಿಲ್ಲ, ನಾನು ಮಿಕ್ಸರ್ ಗ್ರೈಂಡರಲ್ಲಿ ಅದು ನುಣ್ಣಗೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಅಷ್ಟೂ ಏನು ಬಳಸಲ್ಲ. ನಾನು ಯೂಶ್ವಲಿ ಇದನ್ನು ಪುಡಿ ಮಾಡಿ ಎತ್ತಿಟ್ಕೊತೀನಿ. ಯಾವುದೇ ಚಿತ್ರಾನ್ನ ಮಾಡಿದ್ರೂ ಈ ಪುಡಿನ ಸೇರಿಸ್ತೀನಿ. ಸೊ ಅದಾದಮೇಲೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಕಾದ ನಂತರ ಕಡಲೆಬೀಜನ ಹಾಕ್ತಾಯಿದ್ದೀನಿ. ಕಡಲೆಬೀಜ ಸ್ವಲ್ಪ ಚಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಸೊ ಅದೆರಡೂ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಎತ್ತಿಟ್ಕೊಂಡಾದಮೇಲೆ ಅದೇ ಪ್ಯಾನ್ಗೆ ನಾವು ಅದೇ ಎಣ್ಣೆ ರಿಟೈನ್ ಮಾಡಿಕೊಂಡು ಅದಕ್ಕೇ 1 ಸ್ಪೂನ್ನಷ್ಟು ಸಾಸಿವೆನ ಹಾಕಬೇಕು. ಸಾಸಿವೆ ಚಟ ಅಂತ ಸಿಡಿದಿದ್ದಾದಮೇಲೆ ಜೀರಿಗೆ ಹಾಕ್ಕೊಬೇಕು ಸ್ವಲ್ಪ. ಅದಾದಮೇಲೆ ಜಜ್ಜಿಟ್ಕೊಂಡಿರೋ 1 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಅದು ಸ್ಪ್ಲಿಟ್ ಆಗೋ ಹಾಗೆ ಸ್ವಲ್ಪ ಸ್ಪೂನಲ್ಲಿ ಅದನ್ನೆಲ್ಲ ಸ್ಪ್ಲಿಟ್ ಮಾಡ್ಕೋಬೇಕು. ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಆದಷ್ಟು ತೆಳ್ಳನ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಬೇಗ ಈರುಳ್ಳಿ ಬೇಯ್ಕೊಳ್ಳುತ್ತೆ. ತುಂಬ ಜಾಸ್ತಿ ಬೇಯಬಾರ್ದು, ಕ್ರಂಚಿನೆಸ್ ಹೋಗಬಾರ್ದು ಈರುಳ್ಳಿದು. ಅದಾದಮೇಲೆ ನಾನು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಮುಂದೆ ಅನ್ನೋ ಹಾಗೇ ಮಾಡ್ಕೋಬೇಕು. ಯಾಕಂದರೆ ಹುಳಿನ ಹಾಕ್ತಾ ಇರೋದ್ರಿಂದ, ಹುಣಸೆ ಹಣ್ಣು ಹುಳಿ ಇರೋದ್ರಿಂದ ಟ್ಯಾಂಗಿನೆಸ್ಸು ಮತ್ತು ಸಾಲ್ಟ್ ಮಧ್ಯದಲ್ಲಿ ಖಾರ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಸೊ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೇಕು. ನಾನು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಸಾಫ್ಟಾಗಿ ಬೇಯುತ್ತೆ ಉಪ್ಪು ಹಾಕ್ಕೊಳ್ಳೋದ್ರಿಂದ. ಚೆನ್ನಾಗಿ ಒಂದು ಸ್ಟಿರ್ ಕೊಡಬೇಕು ಬೇಯೋ. ಹೊಂಬಣ್ಣಕ್ಕೆ ಬಂದಿದ್ದಾದಮೇಲೆ ಹುಣಸೆ ಹಣ್ಣು ತೊಳೆದು ನೆನೆಸಿಟ್ಕೊಂಡಿರ್ತೀವಲ್ವ, ಅದನ್ನು ಕಿವುಚಿ ಪಲ್ಪ್ನ ಮಾತ್ರ ತೊಗೋಬೇಕು. ಅದನ್ನು ಹಾಕಿ ಈರುಳ್ಳಿ ಅದೆಲ್ಲ ಸಾಫ್ಟಾಗಿ ಬೆಂದಿರುತ್ತೆ, ಸ್ವಲ್ಪ ಚೆನ್ನಾಗಿ ಸ್ಟಿರ್ ಮಾಡಬೇಕು. ನಂತರ ಮೊದಲೇ ನಾವು ಹುರಿದಿಟ್ಕೊಂಡಿರೋ ಮೆಂತ್ಯ ಮತ್ತು ಜೀರಿಗೆನ ಪುಡಿ ಮಾಡಿಟ್ಕೊಂಡಿರೋದನ್ನು 1 ಸ್ಪೂನ್ನ ಹಾಕ್ಕೊತಿದ್ದೀನಿ. ನಾನಿಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ತೊಗೊಂಡಿದ್ದೀನಲ್ವ. ಸೊ ಇಷ್ಟು ಗೊಜ್ಜಿಗೆ ಅಂದರೆ ನಾನು ಗೊಜ್ಜನ್ನ ಸಪ್ರೇಟ್ ಎತ್ತಿಡ್ತಾ ಇಲ್ಲ, ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋತಾ ಇಲ್ಲ. ಆವಾಗಿನ ತಿಂಡಿಗೆ ಮಾತ್ರ ಮಾಡ್ಕೋತಾ ಇರೋದ್ರಿಂದ 1 ಸ್ಪೂನ್ನಷ್ಟೇ ಹಾಕ್ಕೊತಾ ಇದ್ದೀನಿ. ಸೊ ನೀವು ಎಷ್ಟು ಅಳತೆಗೆ ಮಾಡ್ತೀರಾ, ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದನ್ನು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ಪುಡಿನ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಹೆಚ್ಚಿಗೆ ಹಾಕ್ಕೋಬಾರ್ದು. ಯಾಕಂದರೆ ಮೆಂತ್ಯ ಮೊದಲೇ ಅದ್ರ ಗುಣ ಗೊತ್ತಲ್ವ, ಕಹಿ ಇರುತ್ತೆ. ಸೊ ಕಹಿ ಬಂದುಬಿಡುತ್ತೆ. ಫ್ಲೇವರ್ ಮತ್ತು ಸ್ಮೆಲ್ಲಿಗೋಸ್ಕರ ಹಾಕಬೇಕು, ಅದ್ರ ಟೇಸ್ಟೇ ಬೇರೆ. ಹಾಕಿ ನೋಡಿ, ನೀವು ಒಂದು ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅದಾದಮೇಲೆ ತೊಳೆದು ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಟಿರ್ ಕೊಟ್ಟು ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು. ಆಫ್ ಮಾಡ್ಕೊಂಡಿದ್ದಾದಮೇಲೆ ಏನಿರುತ್ತೆ ಇದು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಕಡಲೆಬೀಜ ಮತ್ತು ಕಡಲೆಬೇಳೆ ಅದನ್ನು ಹಾಕ್ಬಿಡಬೇಕು. ಬಿಸಿ ಇದ್ದಂಗೆ ಹಾಕಿದ್ರೆ ಸ್ವಲ್ಪ ಎಲ್ಲ ಮೆತ್ತಗಾಗುತ್ತೆ, ಆಗ ಕರಮ್ ಅನ್ನಲ್ಲ ಕಡಲೆಬೀಜ. ಯಾರಿಗೆ ಹಲ್ಲು ನೋವಿರುತ್ತೆ ಅಂಥವರು ಕಡಲೆಬೇಳೆನ ತೆಗಿಯೋಕೆ ಹೋಗ್ಬೇಡಿ. ಫಸ್ಟೇ ಕಡಲೆಬೀಜನ ತೆಕ್ಕೊಂಬಿಟ್ಟು ಕಡಲೆಬೇಳೆನ ಹಂಗೆ ರಿಟೈನ್ ಮಾಡಿಕೊಂಡು ಅದಾದಮೇಲೆ ಹಾಕಿ. ಏಕೆಂದರೆ ಕೆಲವೊಬ್ಬರಿಗೆ ಹಲ್ಲು ಮುರಿಯೋ ಚಾನ್ಸಸ್ ಇರುತ್ತೆ, ಕಡಲೆಬೇಳೆ ಅಷ್ಟು ಗಟ್ಟಿ ಇರುತ್ತೆ. ಸೊ ನೋಡಿ, ಈ ಥರ ಆಗಿದೆ. ಎಷ್ಟು ಕಲರ್ಫುಲ್ಲಾಗಿ ಯಾವ ಥರ ಕಾಣ್ತಾ ಇದೆ ಗೊಜ್ಜು ಅಂತ. ಸೊ ಇದಾದಮೇಲೆ ಮಾಡಿಟ್ಕೊಂಡಿರೋ ಅನ್ನ, ಅದು ತಣ್ಣಗಾಗಿರಬೇಕು, ಉದುದ್ರಾಗಿರಬೇಕು ಅಂಥ ಅನ್ನನ ಇದಕ್ಕೆ ಹಾಕಿ ಕಲಸಿ
ರೆಡಿ ಮಾಡಿದ್ರೆ ಹುಣಸೆ ಹಣ್ಣಿನ ಚಿತ್ರಾನ್ನ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿಕೊಡಿ, ಇದು ಚೆನ್ನಾಗಿರುತ್ತೆ. ಎಲ್ಲಾದರೂ ಹೊರಗಡೆ ಪ್ರಯಾಣ ಬೆಳೆಸ್ತಿದ್ದೀರಾ ಅಂತಂದರೆ ತರಕಾರಿ ಹಾಕಿ ಮಾಡೋದೆಲ್ಲ ಸ್ವಲ್ಪ ಟೊಮೊಟೊ, ಕಾಯಿ ತುರಿ ಈ ಥರ ಎಲ್ಲ ಬಳಸಿದ್ರೆ ಕೆಲವೊಂದೊಂದು ಹಳಸೋ ಚಾನ್ಸಸ್ ಇರುತ್ತೆ. ಸೊ ಇದೇನು ಅಂತ ಯಾವುದು ನೀರನ್ನು ಮಿಕ್ಸ್ ಮಾಡೇ ಇಲ್ಲಲ್ಲ. ಸೊ ಚೆನ್ನಾಗಿರುತ್ತೆ. ಹೊರಗಡೆ ಪಿಕ್ನಿಕ್ಕು ಅಥವಾ ಡೇ ಔಟು ಇಲ್ಲ ಪ್ರಯಾಣ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಈ ಥರದ್ದು ಮಾಡಿಕೊಂಡು ಆರಾಮ್ಸೆ ಹೋಗ್ಬೋದು, ಚೆನ್ನಾಗಿರುತ್ತೆ. ಅನ್ನ ಮತ್ತು ಗೊಜ್ಜು ಮಾಡಿಟ್ಕೊಂಡು ಕಲ್ಸ್ಕೊಂಡು ತಿನ್ನೋ ಥರ ಇಲ್ಲ ಪ್ಯಾಕ್ ಮಾಡಿ ಮನೇಲೇ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ. ನೋಡಿ ಟ್ರೈ ಮಾಡಿ ಒಂದು ಸಲ, ಚೆನ್ನಾಗಿರುತ್ತೆ. ಇದೇ ಥರ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗಳಿಗೋಸ್ಕರ ಭವ್ಯ ಮಾರುತೀಶ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.